ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನು ಮುಂದೆ ನಿಮಗೆ ನಿಮ್ಮ ಮಗಳಿಗೆ ಈ ದೊಡ್ಡ ಮನೆ ಬಾಗ್ಲು ಶಾಶ್ವತವಾಗಿ ಮುಚ್ಚುತ್ತೆ. ಸೌಂದರ್ಯ, ಇದೊಂದ್ಸಲಿ ಅವಳನ್ನ ಕ್ಷಮಿಸ್ಬಿಡಮ್ಮ. ಇನ್ ಮುಂದೆ ಅವಳು ಈ ತರ ತಪ್ಪು ಮಾಡದಿರೋ ತರ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ನಾನು ಮಾತಾಡುವಾಗ ಬೇರೆ ಏನು ಯಾರು ಮಾತಾಡಬಾರ್ದು. ಇದು ನನ್ನ ಅವಳ ಮಧ್ಯ ನಡೀತಿರೋ ಯುದ್ಧ. ಇದರಲ್ಲಿ ಅವಳು ಸೋತಿದ್ದಾಳೆ, ನಾನು ಗೆದ್ದಿದ್ದೀನಿ. ಅಮ್ಮ ಅವ್ರ ಕಾಲ ಬಿದ್ದ ಕ್ಷಮೆ ಕೇಳಮ್ಮ. ಅಂತ ಹೇಳಮ್ಮ ಪ್ಲೀಸ್ ಕಡೆ. ಅಮ್ಮ ಕೇಳುದು ಎಲ್ಲ ಆಯ್ತು. ಅಯ್ಯೋ ಅದೆಲ್ಲ ಬಿಡಕ್ಕಮ್ಮ, ಇವಾಗ ಹೋಗಿ ಕೇಳು, ನಮ್ಮ ಮುಂದೆ ಕೇಳಮ್ಮ. ಪ್ರಯೋಜನ ಇಲ್ಲ ಅಮ್ಮ. ಈಗ ಏನ್ರಿ ಮಾಡೋದು? ಇನ್ನೇನ್ ಮಾಡೋದು? ಅವರು ಒಳಗೆ ಸೇರ್ಸಲ್ಲ ಅಂತಿದ್ದಾರೆ. ಮಗಳನ್ನ ಎಲ್ಲೇ ಬಿಟ್ಟು ಹೋಗಕ್ಕಾಗತ್ತಾ? ಸರಿ ಮೇಡಮ್, ಒಂದು 4 ದಿನ ನನ್ನ ಮಗಳನ್ನ ನಮ್ಮೂರಿಗೆ ಕರ್ಕೊಂಡು ಹೋಗ್ತೀವಿ. ಅವಳಿಗೆ ಅಲ್ಲಿ ಬುದ್ಧಿ ಹೇಳಿ ಮತ್ತೆ ವಾಪಸ್ ಕರ್ಕೊಂಡ್ಬರ್ತೀವಿ. ಗೊತ್ತಲ್ಲ, ಬ್ಯಾಗ್ ತಗೋ, ನಡಿ ಮಗ. ನಿಂತ್ಕೊಳ್ಳಿ. ಹೇಗೂ ಹೋಗ್ತಾ ಇದ್ದೀರಾ. ನಿಮ್ಮ ಮಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳೋದಿದೆ, ಅದನ್ನ ಕೇಳಿಸ್ಕೊಂಡು ಹೋಗಿ. ಓ, ನಿಮಗೆ ವಯಸ್ಸಾಗಿದೆ, ಸರಿಯಾಗಿ ಕಿವಿ ಕೇಳಲ್ಲ ಅನ್ಸುತ್ತೆ. ಮುಂದೆ ಬನ್ನಿ. ಇಷ್ಟು ದಿನ ನಿಮ್ಮ ಮಗಳು ಈ ಮನೇಲಿ ಮಹಾರಾಣಿ ತರ ಇದ್ಲು ಅಂತ ನೀವು ಅನ್ಕೊಂಡಿದ್ರಲ್ಲ, ಅದ್ಯಾವುದೂ ನಿಜ ಅಲ್ಲ. ಅವಳು ಈ ಮನೇಲಿ ಇದ್ದಿದ್ದು ಈ ಮನೆ ಸೊಸೆಯಾಗಲ್ಲ, ಈ ಮನೆ ಕೆಲಸದವಳ. ಮೇಡಮ್ ಸಾಕು. ಯಾಕೆ ತಡಿತಾ ಇದೆಯಾ? ನೀನು ಈ ಮನೇಲಿ ಏನೇನ್ ಮಾಡಿದ್ದೆ, ಈ ಮನೇಲಿ ನಿನ್ನ ಸ್ಥಾನ ಮಾನ ಏನಿತ್ತು ಅನ್ನೋ ಸತ್ಯ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗದ್ ಬೇಡ್ವಾ? ನೋಡಿ ಇವ್ರೆ, ಈ ಮನೇಲಿ ಒಂದಿಬ್ರು ಬಿಟ್ರೆ ಇವಳಿಗಿನ್ ಯಾರು ಬೆಲೆ ಕೊಡ್ತಿರ್ಲಿಲ್ಲ. ನಿಮ್ ಮಗಳು ಈ ಮನೇಲಿ ಏನೇನ್ ಚಾಕ್ರಿ ಮಾಡ್ತಿದ್ದು ಅಂತ ನಿಮಗೆ ಗೊತ್ತಾಗ್ಬೇಕಾ? ಹೇಳಿ ಚಿಕ್ಕತ್ತೆ. ಅಡ್ಗೆ ಮಾಡೋದು, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ನೆಲ ಸಾರಿಸೋದು, ಗಿಡಗಳಿಗೆ ನೀರ್ ಹಾಕೋದು ಎಲ್ಲ ಕೆಲ್ಸನೂ ನಿಮ್ ಮಗಳೇ ಮಾಡ್ತಿದ್ಲು. ಕೇಳಿಸ್ಕೊಂಡ್ರಲ್ಲ? ಆದ್ರೂ ಅವಳನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಅವಳ ಯೋಗ್ಯತೆನ ಪರೀಕ್ಷೆ ಮಾಡೋದಕ್ಕೆ ಅವಳಿಗೆ ಅವಕಾಶ ಮಾಡಿಕೊಟ್ಟೆ. ನಾನ್ ಮಾಡ್ಬೇಕಾಗಿದ್ದ ಕೆಲವು ಜವಾಬ್ದಾರಿನ ಅವಳಿಗೆ ವಹಿಸ್ತೆ, ಅದ್ರಲ್ಲೂ ಫೇಲ್. ಅಲ್ಲ ರೀ ಜೈರಾಮ್, ನಿಮ್ ಮಗಳೆಲ್ಲ ಏನಿದೆ ಅಂತ ನಮ್ ಚಿರು ಕೊಟ್ಟು ಅವಳನ್ನ ಮದ್ವೆ ಮಾಡ್ಸಿದ್ರಿ, ನನಗೆ ಅರ್ಥನೇ ಆಗ್ತಾ ಇಲ್ಲ. ಸೌಂದರ್ಯ ಇದೆಯಾ, ಸ್ಟ್ಯಾಂಡರ್ಡ್ ಇದೆಯಾ, ಘನತೆ ಗಾಂಭೀರ್ಯ ಇದೆಯಾ? ಏನೂ ಇಲ್ಲ. ಅದೆಲ್ಲ ಬಿಡಿ, ಕಡೆ ಪಕ್ಷ ಇವಳಿಗೆ ಡ್ರೆಸ್ಸಿಂಗ್ ಸೆನ್ಸ್ ಆದ್ರೂ ಇದೆಯಾ? ಅದ್ಯಾವುದೋ ಹಳೆ ಲಂಗ ದಾವಣಿ ಹಾಕೊಂಡು ಅಲ್ದಾಡ್ತಿರ್ತಾಳೆ. ಮೇಡಮ್,
ನಿಮ್ಮ ಪ್ರಕಾರ ನಮ್ಮ ಮಗಳಲ್ಲಿ ಏನಾದರೂ ನ್ಯೂನ್ಯತೆಗಳಿದ್ರೆ ಅದನ್ನ ನಾವಿಬ್ಬರೂ ಸೇರಿ ಸರಿ ಮಾಡ್ತೀವಿ. ಮನೆ ಬಿಟ್ಟು ಕಳಿಸುವಾಗ ಈ ಥರ ಮಾತಾಡ್ತಿದ್ರಲ್ಲ ಮೇಡಮ್, ಮರ್ಯಾದಿನ? ನಿಮ್ಮಂಥ ಮಾನ ಮರ್ಯಾದೆ ಇಲ್ಲದೆ ಇರೋ ಫ್ಯಾಮಿಲಿಗೆ ನಮ್ಮಂಥ ದೊಡ್ಡ ಫ್ಯಾಮಿಲಿಯವರು ಮರ್ಯಾದೆ ಕೊಡ್ಬೇಕಾ? ಒಬ್ಬ ಮಗ ಕಳ್ಳ ಸುಳ್ಳ, ಇನ್ನೊಬ್ಬ ಮಗಳು ಎಲ್ಲೂ ಓಡ್ ಹೋದ್ಲು ಅಂತಾನೆ ಗೊತ್ತಿಲ್ಲ. ಓಡ್ ಹೋಗೋರು ಯಾರು ಒಬ್ರೇ ಓಡ್ ಹೋಗಲ್ಲ, ಯಾರ ಜೊತೆನೋ ಹೋಗಿರ್ತಾರೆ. ನಿಮ್ ಮಗಳು ಅದ್ ಯಾವನ್ ಜೊತೆ ಓಡ್ ಹೋದ್ಲೋ ಏನು. ನೀವೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಅವಳನ್ನ ಕಂಡಿಡಿಯಕ್ಕೆ ಆಗ್ಲಿಲ್ಲ ಅಂದ್ರೆ ನೀವ್ ಆ ಕೆಲಸ ಮಾಡೋದಕ್ಕೆ ಲಾಯಕ್ಕಿಲ್ಲ. ಅಥವಾ ನೀವೇ ಅವಳನ್ನೆಲ್ಲಾದ್ರೂ ಕಳಿಸ್ಬಿಟ್ರ? ಹೋಗ್ಲಿ ಬಿಡಿ, ನಮಗೆ ಯಾಕೆ ಆ ಕತೆ. ಇನ್ನು ಉಳ್ದಿರೋ ಈ ಮಗಳ ಕತೆ ಇವತ್ತಿಂದ ಅಯೋಮಯ. ಆ ನಿಮ್ ಪೊಲೀಸ್ ಕೆಲಸ ಅನ್ಬಿಟ್ಟು ನಿಮ್ ಮಗಳನ್ನ ಇಟ್ಕೊಂಡು ಏನಾದ್ರೂ ವ್ಯವಹಾರ ಮಾಡಿ. ನಮ್ಮ ಅಪ್ಪ ಅಮ್ಮನ ಬಗ್ಗೆ, ನಮ್ಮ ಮನೆತನದ ಬಗ್ಗೆ ಒಂದು ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಇವ್ರು ಬರೀ ನಂಗೆ ಅಪ್ಪ ಅಲ್ಲ, ದೇವ್ರ ಸಮ. ನಾವು ಬಡವ್ರಿದ್ರು ನಂಗೆ ಬಂಗಾರದಂಗೆ ಸಾಕಿದ್ದಾರೆ. ತಮ್ಮ ಖುಷಿನ ತ್ಯಾಗ ಮಾಡಿ ನನ್ನ ಖುಷಿಯಲ್ಲಿ ಸಂತೋಷ ಪಟ್ಟಿದ್ದಾರೆ. ಇಂಥ ನಮ್ಮಪ್ಪನ್ನ ಈ ತರ ಅವಮಾನ ಮಾಡ್ತೀರಾ ಅಲ್ವಾ? ನೀವ್ ಒಂದ್ ಬೈದ್ರೆ ನಾನು 10 ಬೈತೀನಿ. ಬೇಡ ಸುಮ್ಮನಿರಮ್ಮ ದೀಪು, ಅವ್ರು ದೊಡ್ಡವರು. ಸುಮ್ಮನಿರೋ ಪೊಲೀಸಪ್ಪ. ಯಾರು ದೊಡ್ಡವರು? ಇವ್ರು ನಮ್ಗಿಂತ ದುಡ್ಡಲ್ಲಿ ದೊಡ್ಡವರು ಇರ್ಬೋದು, ಆದ್ರೆ ಗುಣದಲ್ಲಿ ನಮ್ಗಿಂತ ಕೆಳಗಿದ್ದಾರೆ. ದುಡ್ಡಿರತ್ತೆ, ನಾಳೆ ಹೋಗತ್ತೆ, ಆದ್ರೆ ಗುಣ ಮಾತ್ರ ಕೊನೆವರೆಗೂ ಇರತ್ತೆ. ಅದೇ ಅವ್ರಿಗಿಲ್ಲ ಅಂದ್ರೆ ಯಾವ ಸೀಮೆ ದೊಡ್ಡವರು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.